ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಯಾಕೆ ನಿನ್ನನ್ನು ಮಾತಾಡ್ತಿಲ್ಲ ಅಂತ ಬೇಜಾರ? ನನ್ನ ತಂಗಿ ಕೈ ಬಿಡಿ. ನಿಮ್ಮ ಅಕ್ಕನ ಹತ್ರ ಮಾತ್ರ ಮಾತಾಡ್ತಿದ್ದಾನೆ, ನಿನ್ನ ಹತ್ರ ಮಾತಾಡ್ತಿಲ್ಲ ಅಂತ ಕೋಪನ? ನನ್ನ ತಂಗಿ ಕೈ ಬಿಡಿ ಅಂತೆ. ಡ್ರಿಂಕ್ಸ್ ತಗೋತೀಯ? ಇಲ್ಲೆಲ್ಲ ಇದ್ದಾರೆ, ಸಂಕೋಚ ಆಗುತ್ತೆ ಅನ್ನೋದಾದ್ರೆ ಮೇಲೋಗೋಣ. ಪ್ರತಾಪ್, ಆಗ್ಲಿಂದ ಹೇಳ್ತಾ ಇದ್ದೀನಿ ಮೈ ಮುಟ್ಟಬೇಡ ಅಂತ. ಎಷ್ಟು ಧೈರ್ಯ ನಿನ್ಗೆ ನನ್ನ ತಂಗಿ ಕೈ ಮುಟ್ಟಕ್ಕೆ? ನಾನೇನು ಮಾಡ್ಲಿಲ್ಲ ಮಮ್ಮಿ. ಪಾಟೀಲ್ ಎಲ್ರೂ ಹೇಗೆ ಮಾತಾಡ್ತೀನೋ ಇವ್ರನ್ನು ಹಾಗೆ ಮಾತಾಡ್ತೆ. ಶಿ ಇಸ್ ಸಿಕ್ ಮಮ್ಮಿ. ತುಂಬಾ ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ. ಆಂಟಿ, ಇಲ್ಲ ಆಂಟಿ, ಇವ್ರು ನಮ್ಮನ್ನ ಫಾಲೋ ಮಾಡ್ತಿದ್ರು. ನಾವು ಹೊರಗಡೆ ಹೋದ್ರೆ ಅಲ್ಲಿಗೂ ಬಂದ್ರು. ಈಗ ನನ್ನ ತಂಗಿ ಕೈ ಹಿಡಿದು ಎಳಿತಾ ಇದ್ದಾರೆ. ಅದಕ್ಕೆ ನನ್ ಮನೆ ಪಾರ್ಟಿಗೆ ಬಂದು ನನ್ ಮಗನ್ ಬಗ್ಗೆನೆ ಕೆಟ್ಟಾಗಿ ಮಾತಾಡ್ತಾ ಇದ್ಯಾ? ನಿಮ್ಮಂತವ್ರನ್ನೆಲ್ಲ ಈ ಪಾರ್ಟಿಗೆ ಸೇರಿಸ್ಕೊಡ್ದು. ಗೆಟ್ ಔಟ್. ನಾವೇನು ಗತಿ ಇಲ್ಲದೆ ನಿಮ್ ಪಾರ್ಟಿಗೆ ಬಂದಿಲ್ಲ. ಬಾಯ್ ಬಂದಂಗ್ ಮಾತಾಡ್ಬೇಡಿ ನೀವು. ಸಾವಿತ್ರಿ, ಅಮ್ಮ ಹೋಗೋಣ ಬನ್ನಿ. ಬಾ ವಿನುತಾ, ಬಾ. ನಿಂತ್ಕೊಳ್ಳಿ. ನನ್ ಪಾರ್ಟಿನ ಹಾಳು ಮಾಡಿ ಏನು ಗೊತ್ತಿಲ್ಲದೆ ಇರೋ ತರ ಹಾಗೇ ಹೋಗ್ತಾ ಇದ್ದೀರಲ್ಲ. ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಬೇಕು ಅನ್ನೋ ಮ್ಯಾನರ್ಸ್ ಬೇಡ್ವಾ? ಪದ್ಮ, ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡ, ನನಗೆ ಹೋಗಿ. ನಿಂತ್ಕೊಳ್ಳಿ ಎಂದೆ. ಈ ಲೋ ಕ್ಲಾಸ್ ಜನರ ಮೆಂಟಾಲಿಟಿನೇ ಇಷ್ಟು. ನನ್ನ ಆಸ್ತಿನ ನೋಡಿ ಆಸೆ ಆಗಿರುತ್ತೆ, ಅದಕ್ಕೆ ಹೇಗಾದ್ರೂ ಮಾಡಿ ನನ್ ಮಗನ ಬುಟ್ಟಿಗೆ ಹಾಕೊಳ್ಳೋಣ ಅಂತ ನೋಡಿದಾಳೆ ಈ ಸಾವಿತ್ರಿ. ಆದ್ರೆ ನನ್ ಸನಿ ಅಂಡ್ ಫೂಲ ಇಂಥವ್ರ ಬುಟ್ಟಿಗೆ ಬೀಳೋದಕ್ಕೆ ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ಸುಮ್ಮನೆ ಬಿಡಿ ವೈಶಾಲಿ ಅವರೇ, ನಾವು ಹೊರಟ್ಬಿಡ್ತಿದೀವಲ್ಲ, ನಮ್ಗೆ ನಿಮ್ ಸವಾಸ ಬೇಡ. ಬನ್ನಿ ಬಮ್ಮ. ಹೋಗು. ನಿನ್ ಮಕ್ಕಳಿಗೆಲ್ಲ ತುಂಬಾನೇ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ಯಾ. ಶ್ರೀಮಂತರ ಮಕ್ಕಳನ್ನೆಲ್ಲ ಹೇಗೆ ಟ್ರ್ಯಾಪ್ ಮಾಡ್ಬೇಕು ಅಂತ. ಟ್ರ್ಯಾಪ್ ಮಾಡಕ್ ಕಲ್ಸಿದ್ಯಾ? ಗುಡ್, ವೆರಿ ಗುಡ್. ಎಲ್ರಿಗೂ ಗಾಳ ಹಾಕೋದು, ಸಿಕ್ರೆ ಬಾಚ್ಕೊಂಡ್ಬಿಡೋದು, ಅಷ್ಟೇ ತಾನೇ ನೀನ್ ಹೇಳ್ಕೊಟ್ಟಿರೋದು. ಅವಳ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿಲ್ವಾ? ವೈಶಾಲಿ, ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ಯಾ? ನನ್ನ ಮಗಳ ಯೋಗ್ಯತೆ ಬಗ್ಗೆನಾ? ಇವಳ ಯೋಗ್ಯತೆ ಬಗ್ಗೆನಾ? ಏನೇ ಗೊತ್ತು ನಿನ್ಗೆ? ಮುತ್ತು ಕಣೆ ಅವಳು. ಸಾಕು, ಹೋಗೆ ಆಚೆ. ನಿಮ್ಮಂತ ಗತಿ ಕೆಟ್ಟವ್ರ ಬಾಯಿನಲ್ಲಿ ದೊಡ್ಡ ದೊಡ್ಡ ಮಾತುಗಳೇ ಬರೋದು. ಗತಿ ಕೆಟ್ಟು ಬಂದಿಲ್ಲ ನಾವು ನಿಮ್ ಪಾರ್ಟಿಗೆ. ಇನ್ನೊಂದು ಮಾತಾಡಿದ್ರೆ ವೈಶಾಲಿ,
ಮನೆಯವ್ರ ಮೇಲೆ ಕೂಗಾಡಬೇಡ. ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ ಅಂತ ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ಯಾ. ಶ್ರೀಮಂತಿನ ಯಾವ್ದು? ಯಾವ ಶ್ರೀಮಂತಿಕೆ? ಈ ಶ್ರೀಮಂತಿಕೆ ಬಗ್ಗೆ ಮಾತಾಡ್ತಿದ್ಯಾ? ಈ ಶ್ರೀಮಂತಿಕೆ ನೀನು ಹೇಗೆ ಸಂಪಾದನೆ ಮಾಡಿದೆ ಅಂತ ಇಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ. ಹೇಳ ಕೈಗೆ ಎಟಕ್ದೇ ಇರೋ ದ್ರಾಕ್ಷಿನ ಹುಳ್ಳಗಿದೆ ಅಂತಾನೆ ಹೇಳೋದು ನರಿ. ನಿಮ್ ಯೋಗ್ಯತೆಗಿಷ್ಟು ದುಡಿಯಕ್ಕಾಗೋದೂ ಇಲ್ಲ. ನಮ್ಮಂತ ಶ್ರೀಮಂತರಿಗೆ ಮಕ್ಕಳನ್ನ ಕಟ್ಟೋಕ್ಕಾಗೋದೂ ಇಲ್ಲ. ಆದ್ರೆ ಮನಸ್ಸಿನಲ್ಲೇ ಶ್ರೀಮಂತರಾಗ್ಬೇಕು ಅನ್ನೋ ಆಸೆ ಬಲೆ ಬೀಸ್ತಾ ಇರ್ತೀರಾ. ಅದ್ ಸಿಕ್ಲಿಲ್ಲ ಅಂದಾಗ ಹೀಗೆ ಫಿಲಾಸಫಿ ಹೊಡೆಯೋದು. ಯಾರ ಹತ್ರ ಹೇಳ್ತಾ ಇದೆಯಾ ಶ್ರೀಮಂತಿಕೆ ಬಗ್ಗೆ? ಊರಲ್ಲಿ ನನಗೂ ಲಕ್ಷಗಟ್ಟಲೆ ಆಸ್ತಿ ಇದೆ. ಎಡಗಾಲಲ್ಲಿ ಒದ್ದು ಬಂದಿದ್ದೀನಿ ನನ್ನ ಗಂಡನ್ಗೋಸ್ಕರ. ನಿನಗಿಂತ 2 ಪಟ್ಟು ಶ್ರೀಮಂತಿಕೆ ಇರೋ ಹುಡುಗನ ನನ್ನ ಮಗಳಿಗೆ ತಂದು ಮದುವೆ ಮಾಡ್ತೀನಿ. ನಿನ್ ಮಗನ ಹಾಗೆ ಪೋಲಿ ಪೋಖ್ರಿ ಅಲ್ಲ, ಒಳ್ಳೆ ಬುದ್ಧಿವಂತ ಶ್ರೀಮಂತ ಗುಣವಂತ ಹುಡುಗನ ತಂದು ನನ್ನ ಮಗಳು ಸಾವಿತ್ರಿಗೆ ಮದುವೆ ಮಾಡೇ ಮಾಡ್ತೀನಿ. ಇದೇ ನನ್ನ ಚಾಲೆಂಜ್. ಮದುವೆ ಮಾಡಿ ನಾನು ಇಂಥದ್ದೇ ಒಂದು ಪಾರ್ಟಿ ಇಟ್ಕೋತೀನಿ. ಆಗ ನೀನು ಎಲ್ಲರ ಮುಂದೆ ನಾನು ಸೋತೆ ಅಂತ ಒಪ್ಕೋಬೇಕು. ನೆನಪಿರ್ಲಿ. ಚಾಲೆಂಜ್ ಮಾಡೋದು ತುಂಬಾ ಈಸಿ. ಆದ್ರೆ ಈ ಚಾಲೆಂಜ್ ಅಲ್ಲಿ ನೀನೇನಾದ್ರೂ ಸೋತ್ರೆ ಏನ್ ಮಾಡ್ತೀಯ ಅನ್ನೋದನ್ನು ಹೇಳ್ಬಿಡು. ಸೋತ್ರೆ ಅದೇ ಪಾರ್ಟಿಲಿ ನಾನ್ ನಿನ್ ಕಾಲಿಗೆ ಬಿದ್ದು ಸೋತೆ ಅಂತ ಒಪ್ಕೋತೀನಿ. ಡಾರ್ಲಿಂಗ್ ಎಲ್ಲಿ ಹಾಳಕ್ ಹೋದ್ರಿ? ಎಲ್ಲಿ ಕುಡಿದು ಬಿತ್ತಿದ್ದಾರೋ? ಎಂಥ ಸೀನ್ ಮಿಸ್ ಮಾಡ್ಕೊಂಡ್ರಿ ಗೊತ್ತಾ? ಮಾತು ಅಂದ್ರೆ ಮಾತು, ನೆನ್ಪಿಟ್ಕೋ. ಬಾ ಸಾವಿತ್ರಿ. ಅಮ್ಮ ತಗೋ. ತಪ್ಪು ನನ್ನಿಂದಾಯ್ತು, ಕ್ಷಮಿಸ್ಬಿಡಿ ನನ್ನನ್ನ. ಇಷ್ಟಕ್ಕೆಲ್ಲ ಕಾರಣ ನಾನೇ ಆಗ್ಬಿಟ್ಟೆ. ನನಗೆ ಗೊತ್ತಿತ್ತು ಅವ್ರಿಗೂ ನಮ್ಗೆ ಹೊಂದಲ್ಲ ಅಂತ. ನಿಮ್ಮನ್ನೆಲ್ಲ ನಾನು ಅಲ್ಲಿ ಕರ್ಕೊಂಡು ಹೋಗ್ಬಾರ್ದಾಗಿತ್ತು. ಐಮ್ ಸಾರಿ ಪದ್ಮ, ಐಮ್ ಸಾರಿ ಸಾವಿತ್ರಿ, ಸಾರಿ ಪುಟ್ಟ. ನಾನು ಕೇಳ್ಕೊಳ್ಳೋದಿಷ್ಟೇ, ಆಗಿದ್ದಾಗೋಯ್ತು. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಈ ಕಹಿ ವಿಷಯದ ಬಗ್ಗೆ ನಾವಿನ್ಯಾವತ್ತೂ ಮಾತಾಡೋದು ಬೇಡ, ನೆನಪಿಸ್ಕೊಳ್ಳೋದು ಬೇಡ. ಅವ್ರ ಜೀವನ ಅವ್ರಿಗೆ, ನಮ್ಮ ಜೀವನ ನಮಗೆ.
ಅವ್ರ ಜೊತೆ ಸ್ಪರ್ಧೆಗೆ ಬಿದ್ದು ನಮ್ಮ ನೆಮ್ಮದಿನ ಯಾಕೆ ಹಾಳು ಮಾಡ್ಕೋಬೇಕು ಪದ್ಮ? ಬೇಕಾಗಿಲ್ಲ ನೆಮ್ಮದಿ ನಮ್ಗೆ. ಯಾವ್ದು ನೆಮ್ಮದಿ? ಅಷ್ಟು ಜನರ ಎದುರುಗಡೆ ಪಬ್ಲಿಕ್ ಆಗಿ ಅಕ್ಕನ ಕೈ ಹಿಡ್ಕೊಂಡ, ಅದು ಸಾಲದು ಅಂತ ನನ್ ಕೈ ಹಿಡ್ಕೊಂಡ ಆ ರಾಸ್ಕಲ್. ಆಗಿರೋದನ್ನೆಲ್ಲ ಮರ್ತು ಏನು ಆಗೇ ಇಲ್ಲ ಅಂತ ನಗ್ನಗ್ತಾ ಇರೋದಾ ನೆಮ್ಮದಿ? ಅಕ್ಕ ನೀ ಸುಮ್ನೆ ನೀನ್ ಮಾತಾಡ ಅಮ್ಮ. ನೀನ್ ನಡೆದಿರೋದನ್ನ ಮರಿತೀಯೋ ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ, ಆದ್ರೆ ನಾನಂತೂ ಆ ಪ್ರತಾಪನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇಲ್ಲ, ಇದು ಮರ್ತು ಸುಮ್ಮನೆ ಆಗುವಂತ ವಿಷಯ ಅಲ್ಲ. ಚಾಲೆಂಜ್ ಮಾಡಿ ಬಂದಿದ್ದೀನಿ ನಾನು. ನನ್ನ ಮಗಳದಂತ ಸಂಬಂಧ ಹುಡುಕ್ತೀನಿ, ಬಿಡೋದಿಲ್ಲ. ಇನ್ನು 3 ತಿಂಗಳಲ್ಲಿ ಆ ವೈಶಾಲಿ ಕಣ್ಣು ಮುಂದೆನೆ ಅವ್ರ ಅಪ್ಪನಂತ ಶ್ರೀಮಂತ ಹುಡುಗಂತದ್ದು ನನ್ನ ಮಗಳಿಗೆ ಮದುವೆ ಮಾಡಲಿಲ್ಲ ಅಂದ್ರೆ ಸಾಯೋ ತನಕ ನನ್ನ ಮುಖ ನಾನು ನೋಡ್ಕೊಳ್ಳೋದಕ್ಕೆ ಲಾಯಕ್ಕಿರೋದಿಲ್ಲ. ನೀನು ಹೇಳೋದಿಲ್ಲ ಸರಿ ಪದ್ಮ, ಆದ್ರೆ ಯಾರ್ದೋ ಮೇಲಿನ ಕೋಪಕ್ಕೆ ಇಲ್ಲ, ನನ್ಗೆ ಯಾರು ಏನು ಹೇಳ್ಬೇಡಿ. ಇಷ್ಟು ವರ್ಷ ನನ್ನ ಮಕ್ಕಳನ್ನ ನಾನ್ ನೋಡ್ಕೊಂಡಿದ್ದೀನಿ. ಅವ್ರ ಮುಂದಿನ ಬದುಕು ಹೇಗಿರ್ಬೇಕು ಅಂತ ನಾನೇ ತೀರ್ಮಾನ ಮಾಡ್ತೀನಿ. ಈ ವಿಷಯದಲ್ಲಿ ಯಾರು ತಲೆ ಹಾಕೋದ್ ಬೇಡ, ನನಗೆ ಇಷ್ಟ ಆಗೋದಿಲ್ಲ. ಅದೇನಾಗುತ್ತೋ ಆಗ್ಲಮ್ಮ, ನಾನ್ ನಿನ್ ಜೊತೆಗಿರ್ತೀನಿ. ಆ ವೈಶಾಲಿ ಮತ್ತೆ ಅವ್ರ ಮಗ ನಾವ್ ಸೋತ್ವಿ ಅಂತ ನಾ ಮುಂದೆ ಬಂದು ಒಪ್ಕೋಬೇಕು. ಹಾಗ್ ಮಾಡೋಣ. ಕೋಪ, ದ್ವೇಷ, ಚಾಲೆಂಜ್, ಎಲ್ಲಿಗೆ ಹೋಗ್ತಾ ಇದೀವಿ ಪದ್ಮ? ನಾವು ದಾರಿ ತಪ್ತಾ ಇದೀವಿ ಅಂತ ಅನ್ನಿಸ್ತಾ ಇಲ್ವಾ? ಎಷ್ಟೋ ವರ್ಷಗಳ ಮೇಲೆ ನಾವೆಲ್ಲರೂ ಒಂದಾಗಿದ್ದೀವಿ. ಈಗ ನಾವು ಗಮನಿಸಬೇಕಾಗಿರೋದು ನಾವು ಕಳ್ಕೊಂಡಿರೋ ಸಂತೋಷನ ಹೇಗೆ ಮತ್ತೆ ಪಡ್ಕೋಬೇಕು ಅನ್ನೋದು. ಕೈ ತಪ್ಪು ಹೋಗಿರೋ ಪ್ರೀತಿ, ನಗು, ಸಡಗರ, ಇದನ್ನೆಲ್ಲ ಅಲ್ವಾ ನಾವು ಸಂಪಾದಿಸಬೇಕಾಗಿರೋದು. ಅದು ಬಿಟ್ಟು ಅದ್ಯಾರೋ ವೈಶಾಲಿಗೋಸ್ಕರ ನಾವೆಲ್ಲರೂ ಸೇರಿ ನಮ್ಮನೆ ಒಳಗಡೆ ಬೆಂಕಿ ಹೊತ್ತಿಸ್ಕೊಂಡು ಒತ್ತಾಡಬೇಕಾ? ಪ್ರಶ್ನೆ ವೈಶಾಲಿ, ಸಾವಿತ್ರಿದು. ದ್ವೇಷದ್ದು ಸೇಡಿಂದು ಅಲ್ಲ, ಮರ್ಯಾದೆದು. ನನ್ನ ಮಗಳನ್ನ ಎಂತ ಮಾತಂದ್ಬಿಟ್ಲು ಅವಳು. ಬಿಡೋದಿಲ್ಲ, ನಾನು ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಹುಟ್ಟಿರೋ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು. ನಮ್ಮ ಸಾವಿತ್ರಿ ಗೆಲ್ಲೇಬೇಕು, ಗೆಲ್ಲೇಬೇಕು. ಮೈ ಮುಟ್ಟಬೇಡ ಅಂತ. ಎಷ್ಟು ಧೈರ್ಯ ನಿನ್ಗೆ ನನ್ನ ತಂಗಿ ಕೈ ಮುಟ್ಟಕ್ಕೆ? ಮಗಳ
ನನ್ನ ತಂಗಿ ಕೈ ಮುಟ್ಟಕ್ಕೆ. ಸೋತ್ರೆ ಅದೇ ಮಾಡ್ತೀನಿ. ನಾನು ನಿನ್ನ ಕಾಲ ಬಿಟ್ಟು ಸೋಗೆ ಅಂತ ಒಪ್ಕೊತೀನಿ. ಮನೆಯಲ್ಲಿರೋ ಗಾಜನ್ನ ಒಡೆದು ಹಾಕಿದ್ರೆ ಮನಸ್ಗಾಗಿರೋ ನೋವು ಸರಿ ಹೋಗುತ್ತಾ? ನಾವೇ ಕರೆದಿರೋ ಪಾರ್ಟಿನಲ್ಲಿ ಪಬ್ಲಿಕ್ ಮುಂದೆ ನಮ್ಮ ಮರ್ಯಾದೆ ಹೋಯ್ತಲ್ಲ, ಅದು ವಾಪಸ್ ಬರುತ್ತಾ? ನಾನ್ ಚಪ್ಪಲಿ ಬಿಡಬೇಕಾಗಿರೋ ಜಾಗದಲ್ಲಿ ಇರ್ಬೇಕಾಗಿರೋ ಆ ನಂಜುಂಡ, ಅವನ್ ಹೆಂಡತಿ, ಅವ್ರ ಮಕ್ಕಳು ನಮ್ಮ ಮುಖಕ್ಕೆ ಉಗಿದು ಹೋದ್ರಲ್ಲ, ಆ ಅವಮಾನಕ್ಕೆ ಉತ್ತರ ಸಿಗುತ್ತಾ? ಮತ್ಯಾಕ್ ನಿನ್ಗಿರೋ ಕೋಪನೆಲ್ಲ ಈ ಗಾಜಿನ ಮೇಲೆ ತೋರಿಸ್ತಾ ಇದ್ಯಾ? ಎಲ್ರಿಗೂ ಹೇಳ್ಕೊಂಡು ತಿರುಗ್ತಾ ಇದ್ದೆ ನನ್ ಸನ್ನಿ ತುಂಬಾ ಬ್ರಿಲಿಯಂಟ್ ಅಂತ. ಆದ್ರೆ ನೀನು ಈ ಬಾಟ್ಲ್ ಮೇಲೆ ನಿನ್ ಕೋಪನ ತೋರಿಸ್ಕೊಳ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. 2 ವರ್ಷದಿಂದ ಬಿಸ್ನೆಸ್ ಅಲ್ಲಿ ಬಿಡುವಿಲ್ದೆ ದುಡಿತಾ ಇದೀನಿ ಮಮ್ಮಿ. ಅದರಿಂದ ನಾನು ಕಲ್ತಿರೋದು ಇದನ್ನೇ, ಮುಂದೆ ಮಾಡ್ಬೇಕಂತಿರೋದು ಇದನ್ನೇ. ನೋಡಿಲಿ, ಆ ಗಾಜ್ ಯಾವ ರೀತಿ ಚಿಂದಿಯಾಗಿ ಬಿದ್ದಿದ್ಯೋ ಹಾಗೆ ಆ ಸಾವಿತ್ರಿ ಅವಳ ಅಮ್ಮ ನಿನ್ನ ಕಾಲಡಿ ಹುಳುಗಳಾಗಿ ನರಳಿ ಸಾಯ್ಬೇಕು. ಅದನ್ನ ನೀನ್ ನೋಡ್ಬೇಕು. ಇಲ್ಲಿವರೆಗೂ ನಾನ್ ಸುಮ್ಮನೆ ಇರೋದಿಲ್ಲ.